ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ನಾವು ಕನ್ನಡದಲ್ಲಿ ಕಪ್ಪು ತಲೆ ಹುಳು ಅಂತ ಏನು ಕರಿತೀವಿ, ಇದು ನಿಮ್ಮ ತೋಟದಲ್ಲಿ ಬಾಧೆ ಮಾಡ್ತಿದೆ ಅಂತಂದರೆ ಸಮಗ್ರ ಪೀಡೆ ನಿರ್ವಹಣೆಗೆ ರೈತರು ಒತ್ತು ನೀಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದೇನಪ್ಪ ಅಂತಂದರೆ ತಮ್ಮ ತೋಟವನ್ನು ಶುಚಿತ್ವವಾಗಿ ಇಟ್ಕೊಳ್ಬೇಕು. ಎರಡನೇದು, ಈಗ ಇನಿಷಿಯಲ್ ಸ್ಟೇಜಲ್ಲಿ ಏನಾದರೂ ಕಪ್ಪು ತಲೆ ಹುಳುವಿಂದ ಬಾಧೆ ಆಗಿರುವಂಥ ಗರಿಗಳನ್ನ ಕಟ್ ಮಾಡಿ ತಮ್ಮ ತೋಟದಿಂದ ಆಚೆ ಬೆಂಕಿ ಹಾಕಿ ಸುಡೋದ್ರ ಮುಖಾಂತರ ಈ ಕೀಟನ ನೀವು ತಡೆಗಟ್ಬೋದು. ಮೂರನೇದು, ಪ್ರಾಪರ್ ಡ್ರೈನೇಜ್ ಫೆಸಿಲಿಟಿ, ಅಂದರೆ ಬಸಿದು ಕಾಲುವೆಗಳು ಇರಬೇಕು, ಅಲ್ಲಿ ಬಿದ್ದಂಥ ನೀರು ಯಾವುದೇ ಕಾರಣಕ್ಕೂ ನಿಮ್ಮ ತೋಟದಲ್ಲಿ ನಿಂತ್ಕೊಳ್ಬಾರ್ದು. ನಾಲ್ಕನೇದು, ಒಂದು ಬಯೋಲಾಜಿಕಲ್ ಮೆಥಡ್ ಮುಖಾಂತರ ಇದನ್ನು ನಾವು ಹತೋಟಿ ಮಾಡ್ಬೋದು. ಅದು ಗೋನಿಯೋಜಸ್ ನೆಪ್ಯಾಂಡಿಡಿಸ್ ಅಂತ ಒಂದು ಇದೆ. ಇದು ನಿಮಗೆ ಸರ್ಕಾರದ ಕಡೆಯಿಂದ ಫ್ರೀಯಾಗೆಲ್ಲ ಇಲಾಖೆಗಳಲ್ಲಿ ಸಿಗುತ್ತೆ, ತೋಟಗಾರಿಕೆ ಇಲಾಖೆಯಲ್ಲಿ. ಆ ಥರ ಗೋನಿಯೋಜಸ್ ನೆಪ್ಯಾಂಡಿಡಿಸ್ ಅನ್ನೋ ಹುಳುವನ್ನ ಒಂದು ಮರಕ್ಕೆ 10 ರಿಂದ 15 ಹುಳುಗಳನ್ನ ಬಿಡೋದ್ರ ಮುಖಾಂತರ ಈ ಕೀಟ ಬಾಧೆನ ತಡೆಗಟ್ಬೋದು. ಗೋನಿಯೋಜಸ್ ನೆಪ್ಯಾಂಡಿಡಿಸ್ನ 15 ದಿನದ ಅಂತರದಲ್ಲಿ 2 ರಿಂದ 3 ಸಲ ಬಿಡೋದ್ರ ಮುಖಾಂತರ ಈ ಕಪ್ಪು ತಲೆ ಹುಳುವಿನ ಬಾಧೆಯನ್ನು ನೀವು ತಡೆಗಟ್ಬೋದು.